ಶ್ರೀಮತಿ ಭಾಗ್ಯರಥಿ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಕೇಳಿದ ಕ್ವಶನ್ ಇದು. 10ನೇ ಪ್ರಶ್ನೆ. ಅರಣ್ಯ ಪ್ರದೇಶದಲ್ಲಿ ಹಲವಾರು ವರ್ಷಗಳಿಂದ ಸಂಸಾರ ಸಮೇತ ವಾಸವಾಗಿರುವ ಕುಟುಂಬಗಳ ಅಧೀನ ಜಾಗದಲ್ಲಿ ಕೃಷಿ ನಡೆಸಿಕೊಂಡು ಜೀವಿಸುತ್ತಿರುವವರಿಗೆ ಅವರ ಅಧೀನದಲ್ಲಿರುವ ಅರಣ್ಯ ಭೂಮಿಯನ್ನು ಮಂಜೂರು ಮಾಡಿ ಸದ್ರಿ ಭೂಮಿಗೆ ಪರ್ಯಾಯ ಭೂಮಿಯನ್ನು ಕಂದಾಯ ಭೂಮಿಯನ್ನು ಇಲಾಖೆಗೆ ಕಂದಾಯ ಮೂಲಕ ನೀಡಬೇಕು ಎನ್ನುವ ಬಗ್ಗೆ ಮಾನ್ಯ ಸಚಿವರಿಗೆ ಕೇಳಿದ್ದೇನೆ. ಉತ್ತರ ಕೊಟ್ಟಿದ್ದಾರೆ, ಆದರೂ ಸರಿಯಾದ ಉತ್ತರ ನನಗೆ ಬರಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಧಿಸೂಚಿತ ಅರಣ್ಯ ಕೃಷಿಗಾಗ್ಲಿ ಅಥವಾ ಬೇರೆದಕ್ಕಾಗ್ಲಿ, ದಾನ ಆಗಲಿ ಅಥವಾ ಲೀಸ್ ಆಗಲಿ, ಗ್ರ್ಯಾಂಟ್ಗಾಗಲಿ ಯಾವುದಕ್ಕೂ ಕೊಳ್ಳಿಕ್ಕೆ ಬರೋದಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬಹಳ ಸ್ಪಷ್ಟವಾಗಿದೆ. ಅರಣ್ಯ ಜಮೀನು ಅರಣ್ಯೇತರ ಚಟುವಟಿಕೆಗಳಿಗೆ ನಾವು ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್, ಅರಣ್ಯ ತಿರುವಳಿ ಮಾಡಬೇಕಾಗ್ತದೆ. ಅದಕ್ಕೆ ಪರ್ಯಾಯ ಜಮೀನು ಕೊಡಬೇಕಾಗುತ್ತೆ. ಅದ್ರ ಜೊತೆಲಿ NPU ಕಟ್ಟಬೇಕಾಗತ್ತೆ. ಎಷ್ಟು ಮರಗಳಿದೆ ಆ ಮರಗಳಿಗೆ ಎಷ್ಟು ಹಣ ಕಟ್ಟಬೇಕು ಅನ್ನುವಂಥದ್ದು, ಕಾಂಪನ್ಸೇಟರಿ ಅಫಾರೆಸ್ಟೇಷನ್ಗೆ ದುಡ್ಡು ಕಟ್ಟಿದ ಮೇಲೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗ್ತದೆ. ಕೇಂದ್ರದ ಅರಣ್ಯ ಸಚಿವಾಲಯದಿಂದ ಮಂಜೂರಾತಿ ಆದ್ಮೇಲೆ ಮಾತ್ರ ಅದು ಲೀಸ್ ಮೇಲೆ ಕೊಡ್ಲಿಕ್ಕೆ ಬರುತ್ತೆ. ಅನ್ಯಥಾ ಬೇರೆ ಯಾವುದೇ ಅರಣ್ಯೇತರ ಚಟುವಟಿಕೆಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಓಕೆ. ಮಾನ್ಯ ಅಧ್ಯಕ್ಷರೇ, ನಾನು ಕೇಳುವಂಥದ್ದು, ಪರಿಭಾವಿತ ಅರಣ್ಯದಲ್ಲಿ ಸರ್ಕಾರ ಭೂಮಿಯನ್ನು ಅರಣ್ಯಕ್ಕೆ ಸೇರಿಸುವ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡದೆ ಏಕಾಏಕಿ ಸರ್ವೆ ನಂಬರ್ ಅನ್ನು ಸೇರಿಸಿದ ಕಾರಣ ಈ ಸರ್ವೆ ನಂಬರ್ನಲ್ಲಿದ್ದಂತಹ ಹಲವಾರು ವರ್ಷಗಳಿಂದ ಕೃಷಿ ಮಾಡಿಕೊಂಡು ಬಂದಂತಹ ರೈತರು ಪಂಚಾಯತ್ ಕಟ್ಟಡಗಳು, ಸರ್ಕಾರಿ ಕಟ್ಟಡಗಳು, ನಿವೇಶನಕ್ಕಾಗಿ ಕಾಯ್ದಿರಿಸಿದ ಜಮೀನುಗಳು, ಶೈಕ್ಷಣಿಕ ಕಟ್ಟಡಗಳು ಅರಣ್ಯ ಎಂದು RTCಯಲ್ಲಿ ನಮೂದಿಸಿದ ಕಾರಣ ಈ ಸರ್ಕಾರ ಈ ಸಮಸ್ಯೆ ಅವರಿಗೆ ಆಗಿದೆ. ಅದಕ್ಕೋಸ್ಕರ ಇದರ ಕೂಡಲೇ ಕಂದಾಯ ಮತ್ತು ಅರಣ್ಯ ಇಲಾಖೆ ಜಂಟಿಯಾಗಿ ಒಂದು ಸರ್ವೆ ಮಾಡಿ ಅದನ್ನು ಅದಕ್ಕೆ ಶಾಶ್ವತ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಂಡು, ಮತ್ತೊಂದು, ಪ್ರಸ್ತುತ 94C ಅಕ್ರಮ ಸಕ್ರಮ ಮಂಜೂರಾದ ಜಮೀನುಗಳಲ್ಲಿ ಕೂಡ ಅರಣ್ಯ ಇಲಾಖೆಯ ಒಂದು ವರದಿಯನ್ನು ಕೇಳುವ ಕಾರಣ ಅದು ಈ ಯಾವುದೇ ಹಕ್ಕುಪತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿ ಅವರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರೆ ಅರಣ್ಯ ಇಲಾಖೆಯವರು ಯಾವತ್ತು ನಮ್ದು ಅಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಅಭಿಪ್ರಾಯವನ್ನು ಕೇಳುವಂತದ್ದು ಅಗತ್ಯತೆ ಇಲ್ಲ ಅಂತ ನನ್ನದೊಂದು. ಅಂದ್ರೆ ಅಲ್ಲಿ ಕಂದಾಯ ಇಲಾಖೆಯವರೇ ಅದನ್ನು ಮಾಡಿಕೊಡ್ಬೋದು, ಒಂದು 10 ಸೆಂಟ್ಸ್ ಜಾಗ ಇರುವಂತದ್ದು. ಮತ್ತೊಂದು, ಈಗಾಗಲೇ ಸರ್ಕಾರ ಅಕ್ರಮ ಸಕ್ರಮ ಯೋಜನೆ ಅಡಿ ಮಂಜೂರು ಮಾಡಿದ ಎಲ್ಲಾ ಜಾಗವನ್ನು ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ಪಡೆದು ಸೂಕ್ತ ಹಕ್ಕುಪತ್ರವನ್ನು ನೀಡುವ ಮೂಲಕ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ನೀವು ಸೂಚಿಸಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಅಲ್ಲ, ಕೊಟ್ಟಿದ್ದಾರೆ ಅಲ್ಲ, ಇದನ್ನು ಸೇರಿಸಬೇಕು. ಇನ್ನು ಮುಂದೆ ಅದು ಅವ್ರು ಹೇಳಿದ ಸರಿ, ಕೇಂದ್ರ ಸರ್ಕಾರದ ಯೋಜನೆ ಮುಖಾಂತರ ಅದು ಆಗ್ಬೇಕು ಜಂಟಿ ಅಂತೇಳಿ. ಆದ್ರೂ ನಾನು ಹೇಳುವಂತದ್ದು, ನಿಮ್ಮ ಮುಖಾಂತರ ನೀವು ಆ ಜಾಗದ ಜನರ ಪರಿಹಾರಕ್ಕೋಸ್ಕರ, ಆ ಜನರ ಸಮಸ್ಯೆಗೋಸ್ಕರ ನೀವು ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಕಂಡುಕೊಡ್ಬೇಕು ಅಂತ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದ್ ವೇಳೆ ಇದು ಪರಿಭಾವಿತ ಅರಣ್ಯ ಡೀಮ್ಡ್ ಫಾರೆಸ್ಟ್ ಇದ್ರೆ ಈಗಾಗಲೇ ಜಂಟಿ ಸಮೀಕ್ಷೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಸೂಚನೆಯನ್ನು ಕೊಟ್ಟಿದ್ದೇವೆ. ಜಂಟಿ ಸಮೀಕ್ಷೆ ನಡೀತಾ ಇದೆ ಪರಿಭಾವಿತ ಅರಣ್ಯಕ್ಕೆ ಸಂಬಂಧಪಟ್ಟಂತೆ. ಆ ಜಂಟಿ ಸಮೀಕ್ಷೆಯಲ್ಲಿ ವರದಿ ಬಂತು ಅಂತ ಹೇಳಿದ್ರೆ, ಈ ರೀತಿ ಯಾರಾದ್ರೂ ಅಲ್ಲಿ ಅರಣ್ಯವಾಸಿಗಳು ಇದ್ದಾರೆ ಅಂತ ಹೇಳಿದ್ರೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೊಂದು ಅಫಿಡವಿಟ್ ಹಾಕಬೇಕಾಗುತ್ತೆ. ಅದರಲ್ಲಿ ನಾವು ಕನ್ಸಿಡರ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ಪ್ರಾದೇಶಿಕ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಒಂದೊಂದು ಸಮಿತಿಗಳು ಮಾಡಿದ್ದೇವೆ. ಆ ಸಮಿತಿಯಲ್ಲಿ KDPಯಲ್ಲಿ ಸಹಿತ ಚರ್ಚೆ ಮಾಡಬೇಕು, ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿದ್ದೇವೆ. ಅಂತ ಸಂದರ್ಭ ಬಂದಂತ ಸಮಯದಲ್ಲಿ ತಾವು ಒಂದು ಪ್ರಸ್ತಾವನೆಯನ್ನು ಕೊಟ್ಟರೆ ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಯಾಸೀರ್ ಅಹಮದ್ ಪಠಾಣ್ ಉತ್ತರ ಬರಲಿಲ್ಲ. ಬಂದಿದೆಯಾ? ಇಲ್ಲ ಸರ್. ಆನೆಗಳ ಪರಿಹಾರಕ್ಕೊಂದು, ಆನೆಗಳ ದಾಳಿಯಿಂದಾಗಿ ತುಂಬಾ ನಷ್ಟ ಆಗಿದೆ ಸರ್. ಕೂಡಲೇ ಅದಕ್ಕೆ ಒಂದು ಸೋಲಾರ್ ಬೇಲಿಗೆ ಆಗಿ ನಾವು ಈಗಾಗಲೇ 75% ಬೇಡ 100%, ಅಂದ್ರೆ ಹಳದಿ ರೋಗದಿಂದ ರೈತರು ಕಂಗಾಲಾಗಿದ್ದಾರೆ. ಆ 100% ಅಲ್ಲಿ ಸರ್ಕಾರವೇ ಒಂದು ಈ ವರ್ಷದ ಒಂದು ಸೋಲಾರ್ ಅಳವಡಿಕೆಯನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತೀವಿ. ಯಾಸೀರ್ ಪಠಾಣ್ ಸರ್, ಮಿನಿಸ್ಟರ್ ಇದ್ದಾರೆ ಸರ್. ಆನ್ಸರ್ ಬಂದಿದೆಯಾ? ಬಂದಿಲ್ಲ ಸರ್. ಅದ್ರ ಮಿನಿಸ್ಟರ್ ಇದ್ದಾರೆ ಸರ್. ಯಾಕಂದ್ರೆ ನಿನ್ನೇನು ಬರಲಿಲ್ಲ, ಇವತ್ತು ಬರಲಿಲ್ಲ ಸರ್. ಮಿನಿಸ್ಟರ್ ಬೇಕಾ ಆನ್ಸರ್ ಬೇಕಾ ಸರ್? ಮಿನಿಸ್ಟರ್ ಬೇಕಾ ಆನ್ಸರ್ ಬೇಕಾ? ಆನ್ಸರ್ ಬೇಕಾ? ಆನ್ಸರ್ ಕೊಡ್ಲಿ. ಯಾರು ಮಿನಿಸ್ಟರ್? ಯಾರು? ಇವರು SS ಮಲ್ಲಿಕಾರ್ಜುನ್ ಸರ್ ಬಂದಿದ್ದಾರೆ ಸರ್. ಈಗ ಉತ್ತರ ಬಂದಿದೆ. ಹಾವೇರಿ ಜಿಲ್ಲೆಯಲ್ಲಿ ಸರ್.